ನೋಡು ನಾವಿಲ್ಲೆಲ್ಲ ಹುಡುಕ್ತಾ ಇದ್ದೀವಿ, ಇನ್ನೂ ದಾರಿ ನಮ್ಗೆ ಅಣಬೆ ಸಿಕ್ಕೇ ಇಲ್ಲ. ಅಣಬೆ ಮಶ್ರೂಮ್ ಅಂತಾರಲ್ಲ ಅದು ಸಿಕ್ಕಿಲ್ಲ. ಒಂದು ಉತ್ತ ಇದೆ, ಇಲ್ಲ ಒಂದು ಉತ್ತದ ಪಕ್ಕ ಒಂದು ಗಿಡ ಇದೆ. ಅಣ್ಣ ಈ ಗಿಡದ ಹೆಸರು ಏನಾರು ಗೊತ್ತಾ? ಹೆಸರು ಗೊತ್ತಿಲ್ಲ, ಬಟ್ ಇದ್ರ ಉಪಯೋಗ ಗೊತ್ತು ನನಗೆ. ಹೌದಾ? ಹೆಸರು ಏನಂತ ಕರೀತಾರೆ ನಿಮ್ಮ ತಾತರ? ಏನಾರು ಗೊತ್ತಿಲ್ಲ? ಹೇಳಿಲ್ಲ ಅವ್ರು ಏನು, ಗಿಡ ತೋರಿಸಿದ್ರು ಅಷ್ಟೇ. ಅಂದ್ರೆ ಕೂಲ್ ಮಾಡುತ್ತೆ ಬಾಡಿನ ಅಂತ. ಇದು ತಂಪು ಮಾಡುತ್ತೆ, ಸಖತ್ತು ಸೀಟ್ ಆಗಿದೆ. ಇದ್ರ ಎಲೆಗಳಿರುತ್ತಲ್ಲ, ಮಳೆ ಹುಯ್ಯಕ್ಕೆ ಮುಂಚೆ, ಮಳೆ ಹುಯ್ಯ ಟೈಮ್ ಬಂದ್ರೆ ಎಲೆ ಪ್ರಯೋಜನಕ್ಕೆ ಬರಲ್ಲ. ಮಳೆ ಹುಯ್ಯಕ್ಕೆ ಮುಂಚೆ ಬಂದ್ರೆ ಒಂದು 4-5 ದಿವಸ ಆಗಿರ್ಬೇಕು, ಇಲ್ಲ ಒಂದು ವಾರ ಆಗಿದಾಗ ಈ ಎಲೆಗಳನ್ನ ನೀಟಾಗಿ ಬಿಡಿಸ್ಕೊಂಡು ಹೋಗ್ಬಿಟ್ಟು ನೀರನ್ನು ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಇದ್ರೆ ಅದು ಒಂಥರ ಈ ತರ ಗುಣಗುಣ ತರ ಬಂದ್ಬಿಡುತ್ತೆ ನೀರಲ್ಲಿ. ಹೌದಾ? ಅದನ್ನ ಅದು ಕುಡಿದ್ರೆ ಬಾಡಿ ಫುಲ್ ಕೋಲ್ಡ್ ಆಗುತ್ತೆ ಅಂತ. ಬಾಡಿಗೆ ಬಾರಿ ತಂಪಾಗುತ್ತೆ. ಅದಕ್ಕೆ ಉಪಯೋಗ ಅಂತ ಗಿಡ, ಅದೇ ಬಾಡಿ ಕೋಲ್ಡ್ ಮಾಡೋಂಥ ಗಿಡ. ಉತ್ತದ ಪಕ್ಕ ಅಣಬೆ ಎದ್ದೇಳ್ತಾರೆ ಅಂತೆಲ್ಲ ನಿಜವಣ್ಣ? ಅಣಬೆ ಅದಕ್ಕೆ ಬಂದೆ, ಉತ್ತ ನೋಡ್ಬಿಟ್ಟು ಇಲ್ಲಿ ಕಾಣ್ತಾ ಇಲ್ಲ. ಹೌದಾ? ದೊಡ್ಡದಾಗಿರಂಗಿದೆಯಲ್ಲ ಉತ್ತ? ದೊಡ್ಡದಾಗಿರುತ್ತೆ. ನೋಡಿ ಭಾರಿ ಮುಂದ್ಗಡೆ ಒಳ್ಳೆ ವಿಶಾಲವಾಗಿದೆ ದಾರಿ. ಆಮೇಲೆ ಮುಂದೆ ಹೋದರೆ ಪ್ರಾಬ್ಲಮ್ ಏನಾಗುತ್ತೆ ಅಂತ ನಾವು ಊಹಿಸೋಕ್ಕಾಗಲ್ಲ, ಹೇಳೋಕ್ಕಾಗೋದೇ ಇಲ್ಲ. ಇಲ್ಲಿ ಅದ್ಭುತವಾಗಿ ಒಂದು ಸುಂದರವಾದ ಹೂವು ಬೆಳೆದಿದೆ. ಇದ್ರ ಬಗ್ಗೆ ಮಾಹಿತಿಯನ್ನು ನಮ್ಮ ವೀರಪ್ಪಣ್ಣವರು ಬರಬೇಕು, ಹೇಳ್ಬೇಕು ಇದ್ರ ಬಗ್ಗೆ. ಚೆನ್ನಾಗಿ ಬೆಳೆದಿದೆ ನೋಡಿ. ಕಾಡಿನೊಳಗಡೆ ಎಂತೆಂಥ ಹೂವು ಸೌಂದರ್ಯಗಳು ಅದ್ಭುತವಾಗಿ ಕಾಣ್ತವೆ. ಇದೆಲ್ಲ ಇದು ಕಾಡು ನೀಲಾಂಬ್ರ ಅಂತ ಹೇಳ್ತಾರೆ. ಮನೆಗಳು ಹೇಳ್ತಾರಲ್ಲ, ಹಾಕಿರ್ತಾರಲ್ಲ ಅದೇ ಜಾತಿ ಸೇರಿದ್ದು ಕಾಡು ನೀಲಾಂಬ್ರ ಗಿಡ ಅಂತ. ಬೇರೆ ಅದ್ಭುತವಾಗಿದೆಯಲ್ಲ ಹೂವು. ಯಾವುದು ನಮ್ಮ ಮನೇಲಿ ನಾವು ಪಡ್ತಿರೋದಿಲ್ಲ. ಓಹೋ, ಹಂಗೆ ಕಾಡಲ್ಲಿ ಸಿಕ್ಕಿದ ಹೂವನ್ನೇ ತಗೊಂಡ್ಬಂದಿದ್ದೀವಿ. ಕಾಡು ಹೇಳ್ದಂಗೆ ನಾವು ಕೇಳಬೇಕು. ಕಾಡಿಂದನೇ ಎಲ್ಲ ಹುಟ್ಟಿದೆ, ಅದ್ಭುತವಾಗಿ ಕಾಣ್ತಿದೆ. ನ್ಯಾಚುರಲ್ ಸೀನ್ ಥರ ಇದೆ, ಸೆಟ್ ಆಗ್ತಂಗಿದೆ ಎಲ್ಲ, ಅದ್ಭುತವಾಗಿ ಕಾಣ್ತಾ ಇದೆ. ಮುಂದೆ ಹೋಗ್ತಾ ಇದ್ದೀವಿ. ಎಲ್ಲ ಸುಂದರವಾಗಿ ಕಾಣ್ತಿದೆ, ನೋಡ್ಬೋದು. ನ್ಯಾಚುರಲ್ ದೃಶ್ಯ ಕಾಣ್ತಿದೆ. ಇದರೊಳಗೆ ಏನಿದೆ, ಚಿರತೆ ಇದೆಯೋ ಏನಿದೆ ಅಂತ ನಮಗೆ ಏನು ಗೊತ್ತಾಗ್ತಾ ಇಲ್ಲ. ಆದರೂ ಸಹ ನಾವು ಧೈರ್ಯ ಮಾಡಿ ಮುಂದೆ ಹೋಗ್ತಾ ಇದ್ದೀವಿ. ಏನೋ ಭಗವಂತನ ಮೇಲೆ ಭಾರ ಹಾಕಿ ತಿರ್ಗಾ ರಿಟರ್ನ್ ಹೋಗೋಣ ಅಂತ ಹೇಳಿದರು. ಆವಾಗಲೇ ಅವ್ರ ಮಾತು ಕೇಳಲಿಲ್ಲ. ದೊಡ್ಡವ್ರ ಮಾತು ದೊಡ್ಡದು ಅಂತ ಹೇಳ್ತಾರಲ್ಲ, ಇದೇ ಸಾಕ್ಷಿ. ಶೂ ಹಾಕ್ಕೊಂಬರೋಣ ಅಂತ ಹೇಳಿದರು. ಅವರು ಪಾಪ ಹಾಕ್ಯಂತಿದ್ರು, ನಾನೇ ಹಾಕ್ಬೇಡೆ, ಅಲ್ಲೇನೋ ಕಾಡೇನೋ ಹೋಗ್ಬೋದು ಅಂತ. ಅಂದರೆ ಕಾಡಿಗೆ ಬಂದಾಗ ಗೊತ್ತಾಯ್ತದ್ರ ಬಂಡವಾಳ ಏನಿದೆ ಅಂತ. ನೋಡಿ ಕಾಡು ಎಷ್ಟು ದೊಡ್ಡದಾಗಿದೆ. ದೇವಕರ್ಣಿ ಎಸ್ಟೇಟು ನೋಡ್ತಿದೆ. ಕನಕಪುರ ಮುಖ್ಯ ರಸ್ತೆಯಲ್ಲಿರುವ ದೇವಕರ್ಣಿ ಎಸ್ಟೇಟ್ ಇದು. ಅದರೊಳಗಡೆ ಸಿಕ್ಕಾಬಟ್ಟೆ ಮಳೆ ಬೆಳೆದಿದೆ. ನಾವು ಬಂದಿದ್ದೀವಿ ಕಾಡಿಗೆ. ಇಲ್ಲೊಂದು ಬ್ಯಾಟೆ ಗಿಡ ಕಾಣ್ತಾಯಿದೆ ನೋಡಿ, ಇಷ್ಟು ಸುಂದರವಾಗಿದೆ. ಈ ಬ್ಯಾಟೆ ಹೂವು ನಾವು ಅವಾಗ ಕಿತ್ಕೊಂಡು ಆಟ ಆಡ್ತಿದ್ದೋ ಚಿಕ್ಕ ವಯಸ್ಸಿನಲ್ಲಿ. ಏನೋ ಕಚ್ಚೆ ಗಿಡ. ಹಾಂ, ಇದ್ರದ್ದು ಹೂವನು ಎಲ್ಲ ಕಲರ್ ಬರುತ್ತೆ, ಕಾಯಿ ಸುತ್ತ ಬರುತ್ತೆ. ಇದ್ರದ್ದು ಚಿಗುರು ಬರುತ್ತಲ್ಲ, ಇದನ್ನ ಹರಿದ್ಬಿಟ್ಟು ತಿನ್ಕೊಂಡ್ಬಿಟ್ರೆ ಹಂಗೆ ತಿನ್ಕೊಂಡು ಈ ಪೈಲ್ಸ್ ಪೈಲ್ಸ್ ಕ್ಲಿಯರ್ ಆಗುತ್ತೆ. ಅದಕ್ಕೆ ಶಮನ ಮಾಡುತ್ತೆ. ಕ್ಲಿಯರ್ ಆಗುತ್ತೆ ನಾನು ಹೇಳಕ್ ಬರಲ್ಲ, ಶಮನ ಮಾಡ್ಕೊಳತ್ತೆ ಇದನ್ನ ಪೈಲ್ಸ್ನ ಒಂದು ರೇಂಜ್ಗೆ. ಮತ್ತೆ ಇದ್ರ ಚಿಗುರದ್ದು ಇನ್ನೊಂದು ಏನಂದ್ರೆ ಈ ಮದ್ದಿಡು ಅಂತ ಹೇಳ್ತಾರೆ ಗೊತ್ತಾ, ಅದಕ್ಕೂ ಉಪಯೋಗ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಬಟ್ ನಾನು ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಇದು ಪೈಲ್ಸ್ಗೆ ಚಿಗುರು ತಿಂದ್ರೆ ಅದು ತುಂಬಾ ನೋವು ಕೊಡ್ತೀರಾ, ಇದು ಮಾಡ್ತೀರಾ, ಅದನ್ನ ಶಮನ ಮಾಡ್ಕೊಳುತ್ತೆ ಈ ಗಿಡ. ಅದ್ರ ಚಿಗುರು. ಇಲ್ಲಣ್ಣ ಅಣಬೆ ಸಿಗ್ತವೆ ಅಂತ. ಮಶ್ರೂಮ್, ಅಣಬೆ ಅಂದರೆ ಮಶ್ರೂಮು ಎಲ್ಲ ಅದೆಲ್ಲ ಸಿಗ್ಬೇಕಂದ್ರೆ ಅದೃಷ್ಟ ಹಣೆಯಲ್ಲಿ ಇರಬೇಕು. ಹೌದು ಅಂತೀರಾ? ಪ್ರಯತ್ನ ನಮ್ಮದು ಅಲ್ವಾ? ಪ್ರಯತ್ನ ನಮ್ಮದು. ಚಿಕ್ಕ ನಮ್ದು. ಹಾಂ